ಫಸ್ಟ್ ಅವರೇ ಮಾಡ್ತಾರಂತ ನಿಮ್ಮ ಅಭಿಪ್ರಾಯ? ಆಲ್ರೆಡಿ ದ್ವೇಷ ಸಾಧಿಸುವಂತ ಪುಸ್ತಕಗಳನ್ನ ಕೋಟ್ ಮಾಡಿದ್ರೆ, ಆಲ್ರೆಡಿ ಮುದ್ರಣ ಆಗಿರುವಂತ ಒಂದು ನಿಮಿಷ, ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರ್ತದ ನಿಮ್ಗೆ? ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ, ಅದರಲ್ಲಿ ಅದನ್ನ ಕೋಟ್ ಮಾಡ್ತೀವಿ, ಅವಾಗ ನೀವು ಕೇಳಿಸ್ಕೊಂಡ್ರೆ ಏನೋ ಗೊತ್ತಾಗ್ಲಿಲ್ಲ. ದಿ ಸೆಡ್ ಪ್ರಾವಿಷನ್ ಶೆಲ್ ನಾಟ್ ಎಕ್ಸ್ಟೆಂಡ್ ಟು ಎನಿ ಬುಕ್, pamphlet, paper, writing, drawing, painting, representation, or figure in electronic form, or otherwise publication of which is proved to be justified as being for the public good on the ground of such book. ಅಂದ್ರೆ ಏನು ಅರ್ಥ ಅಂದ್ರೆ, ಆ ಹಳೆ ಪುಸ್ತಕದಲ್ಲೂ ಕೂಡ ಅದಿದ್ರೆ ಅದು ಕೂಡ ಕವರ್ ಆಗುತ್ತೆ. ಹಿಂದೆ ಏನು ಪ್ರಿಂಟ್ ಆಗಿದೆ, ತಾವು ಹೇಳಿದ್ರಿ ಪ್ರಿಂಟ್ ಆಗೋಗ್ಬಿಟ್ಟಿದ್ದೆಲ್ಲ, ಈಗ ಏನು ಮಾಡೋದು? ಈವನ್ ದಟ್ ಬುಕ್ ವಿಲ್ ಬಿ ಟೇಕನ್ ಕೇರ್ ಇದರಲ್ಲಿ. ಯಾಕೆಂದ್ರೆ ಅದನ್ನ ಹಂಗೆ ಬಿಟ್ರೆ ಅದು ಹಳೆ ಪಬ್ಲಿಕೇಶನ್ ಅದು ಅಂತ ಹೇಳ್ತಾರೆ. ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ ಬಿ ಅಟ್ರಾಕ್ಟೆಡ್ ಇನ್ ದಿಸ್. ಇಲ್ಲದೆ ಇದ್ರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಅವರು ಹೊಸ ಪ್ರಿಂಟ್ ಮಾಡ್ತಾರೆ. ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಏನು ಡೇಟ್ ಹಾಕಕ್ಕೆ ಬರೋದಿಲ್ವಾ? ಹಿಂದ್ಗಡೆ ಡೇಟ್ ಹಾಕಕ್ಕೆ ಬರಲ್ವಾ? ಅದಕ್ಕೆ ಅದು ಕವರ್ ಆಗ್ತದೆ. ದಟ್ ಈಸ್ ವೈ ದಿಸ್ ಪ್ರಾವಿಷನ್. ಇದರ ಮುಂದಾಲೋಚನೆ ಇಲ್ಲದಲೇ ಮಾಡ್ತಾ ಇದ್ದೀರಿ. ಇದು ಬಹಳ ದೊಡ್ಡ ಅಪಾಯವನ್ನ ಸೂಚಿಸ್ತಾ ಇದೆ. ನಾನು ಯಾವ ಗ್ರಂಥ ಏನು ಅನ್ನೋದನ್ನ ಆಮೇಲೆ ಕೋಟ್ ಮಾಡ್ತೇನೆ, ಪ್ರತಿಪಕ್ಷ ಆದ್ರೆ ಇದು ಬಹಳ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ. ಅಲ್ಲ, ಯಾವ್ದಾರು ಇರ್ಲಿ, ತಾವು ಅನೇಕ ಸಂದರ್ಭದಲ್ಲಿ ಫೆಡರಲ್ ಸಿಸ್ಟಮ್ ಬಗ್ಗೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಆಗೋಯ್ತು, ಮುಗಿಸೇ ಬಿಡ್ತೀನಿ. ಯಾರು ಮುಗಿಸ್ತೀರಾ? ಅಲ್ಲ, ವಿರೋಧ ಪಕ್ಷ ಮುಗಿಸಕ್ ತಂದಿರೋದು ಇದು. ವಿರೋಧ ಪಕ್ಷ ಆಯ್ತಾಯ್ತು. ಮಾನ್ಯ ಸಭಾಪತಿಗಳೇ, ಅದಕ್ಕೆ ಈ ಶಬ್ದನು ಎಲ್ಲೋ ದ್ವೇಷಕ್ಕೆ ಪ್ರಚೋದನೆ ಕೊಡ್ತದೆ. ಮುಗಿಸೇ ಬಿಡ್ತೀರಿ ನಮ್ಮನ್ನಂತ. ಬಿಲ್ ಆಕ್ಟ್ ಪಾಸ್ ಇಲ್ಲಪ್ಪ, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರು ಹಿಂದೆ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಅದನ್ನ ಈಗ ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಪಬ್ಲಿಕೇಶನ್ಸ್ ಮಾಡಕ್ಕೇನು, ರೀಪ್ರಿಂಟ್ ಮಾಡಕ್ಕೇನಾಗಿದೆ? ಅದು ಕೂಡ ಸಾಧ್ಯ ಇಲ್ಲ. ಅಂಥದ್ದನ್ನು ಬ್ಯಾನ್ ಮಾಡೋ ಅಂಥ ಪ್ರಕ್ರಿಯೆನೂ ಕೂಡ ಇದ್ರೊಳಗಡೆನೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ತಾವು ನನಗೆ ಅರ್ಥ ಆಯಿತು, ತಾವು ಹೇಳಿದ್ದು ಸ್ವಲ್ಪ ಯೋಚನೆ ಮಾಡಿದೆ ನಾನು. ಅದಕ್ಕೆ ಗೃಹ ಇಲಾಖೆ ಕೊಟ್ಟಿದ್ದಾರೆ ತಮಗೆ, ರಿಯಾಕ್ಟ್ ಮಾಡಿದ್ದಿಲ್ಲ. ಗೃಹ ಇಲಾಖೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆಯ್ತು, ಇಲ್ಲ ಕೆಲವು ಇದೆ, ಆದ್ರೆ NSS ನಲ್ಲಿ ಕವರ್ ಆಗಲ್ವಾ? ಇಲ್ಲ, ಅದೇನಾಗಿದೆ ಅಂದ್ರೆ, ಯಾವುದು BNSS ಅಲ್ಲಿ ಕವರ್ ಆಗೋದಿಲ್ಲ ಅದನ್ನ ನಾವು ಇಲ್ಲಿ ತರಬೇಕಾಗಿದೆ. ಅದಕ್ಕೆ ಅಧ್ಯಕ್ಷರೇ, ತಾವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಗೃಹ ಸಚಿವರು ಏನು ದ್ವೇಷ ಭಾಷಣದ ಮಸೂದೆ 2025 ಹೇಟ್ ಸ್ಪೀಚ್ ಬಿಲ್, ಇದರ ಬಗ್ಗೆ ಸದನಕ್ಕೆ ತಾವು ತಂದಿದ್ದೀರಾ. ನನಗೆ ಅನಿಸಿರೋ ಪ್ರಕಾರ 75 ವರ್ಷ ಸ್ವಾತಂತ್ರ್ಯ ಆದಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಬರೆದಂತ ಒಂದು ಜ್ಞಾನ, ಆಲೋಚನೆ, ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ, ಇಲ್ಲ, ಆಲೋಚನೆ ನಮ್ಮ ಡಾಕ್ಟರ್ಗೆ ಯಾಕೆ ಬಂತು? ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ, ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ, ಅಲ್ಲಿಂದ ಏನಾನ ಬಂತ ಅಂತ ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ. ಇದು ಹೃದಯವನ್ನ ಹಿಂಡೋ ಅಂಥದ್ದು. ಹಿಂದೆ ನಾವೆಲ್ಲ ಸುರೇಶ್ ಕುಮಾರ್ ಅವರು, ಮಾಸ್ಟರ್ ಹಿರಣ್ಣಯ್ಯನವರು ಲಂಚಾಚಾರದವರು ನಾಟಕಗಳು ಮಾಡ್ತಾ ಇದ್ರು, ಲಂಚಾವತಾರ. ಎದುರುಗಡೆ ಮುಖ್ಯಮಂತ್ರಿ ಕೂರಿಸ್ಕೊಂಡು ಮಾತಾಡೋರು ಅವರು. ಡೆಮೋಕ್ರಸಿ. ಟಿಕೆಟ್ ತಗೊಂಡು ದೇವರಾಜ ಅರಸು ಕೂತ್ಕೊಂಡಿದ್ರು ಅನ್ಸುತ್ತೆ, ಅವ್ರು ಬರ್ತಾ ಇದ್ದಾರೆ ಅವ್ರ ಪುಸ್ತಕದಲ್ಲಿ. ಅದಾದ್ಮೇಲೆ ಅವ್ರನ್ನ ಹಿರಣ್ಯ ಕರೆದು ಅವ್ರ ಜೊತೆ ಕಾಫಿ ಕುಡಿದ್ರು, ಅಷ್ಟು ಟೀಕೆಗಳನ್ನ ಮಾಡಿದ್ರು.
ಮಾಡಿದಂಥದ್ದಕ್ಕೆ ಸಹಿಷ್ಣುತೆ ಬೇಕು ಅದಕ್ಕೆ. ಇವತ್ತು ನೀವು ತಂದಿರುವಂಥ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ ಅವರು ಒಂಥರ ಹಿಟ್ಲರ್ ಆಗೋತಾರೆ, 100% ಹಿಟ್ಲರ್ ಆಗೋತಾರೆ. ಏನೇನು ಪದ ತಂದಿದ್ದಾರೆ ಅಂದರೆ ಮಾನಸಿಕ ನೋವು, ಅವನು ಏನಕ್ಕೆ ನೋವು ತಗೊಂಡಿರ್ತಾನೋ ಗೊತ್ತಿಲ್ಲ, ಮಾನಸಿಕ ನೋವು, ದ್ವೇಷ ಭಾವನೆ, ಈ ಥರದ್ದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಂವಿಧಾನದ 19(1)(a) ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ಪೂರ್ತಿ ವೈಲೇಷನ್ ಆಗ್ತೈತಿ. ಆ ಸ್ವಾತಂತ್ರ್ಯನೇ ವೈಲೇಷನ್. ಹೇಳಿದ್ರು ಚಿತ್ರ ಅಂತ, ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ, ನೀವ್ಯಾರು ಅದು ಕಾಲಂ ನೋಡ್ತಾ ಇರ್ತೀನಿ ನಾನು, ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತವೆ. ಕೆಲವು ಪತ್ರಿಕೆಯವರು